ಪ್ರಿಯರೇ, ಕಳೆದ 9 ತಿಂಗಳು ನಿಮ್ಮ ಜೀವಿತದಲ್ಲಿ ನಡೆದ ಸಂಗತಿಗಳು ನಿಮ್ಮನ್ನು ಭಾರಪಡಿಸಿರಬಹುದು, ನಿರಾಸೆಪಡಿಸಿರಬಹುದು, ನಿಮ್ಮನ್ನು ಭೀತಿಗೆ ಕರೆದೊಯ್ದಿರಬಹುದು. ಆದರೆ ಈಗ 10ನೇ ತಿಂಗಳು ನಿಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ ತಿಂಗಳಾಗಿದೆ. ಕಳೆದ 9 ತಿಂಗಳು ನಡೆದ ವಿಷಯಗಳು ಮರೆತು ಬಿಡಿ. ಅದರ ಮಧ್ಯದಲ್ಲಿ ಕರ್ತನು ನೂತನ ಕಾರ್ಯವನ್ನು ನಿಮಗೋಸ್ಕರ ಈ ತಿಂಗಳಲ್ಲಿ ಮಾಡಲು ಸಾಧ್ಯ. 10 ಎಂಬುದಾಗಿ ಹೇಳಿದರೆ ಪರಿಪೂರ್ಣತೆಯನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿಮ್ಮ ಜೀವಿತದಲ್ಲಿ ಪರಿಪೂರ್ಣತೆಗೆ ದೇವರು ನಡೆಸಲು ಕರ್ತನು ಶಕ್ತನಾಗಿದ್ದಾನೆ. ಹೌದು ಪ್ರಿಯರೇ, ಅಕ್ಟೋಬರ್ ನಿಮ್ಮ ಜೀವಿತದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ದೇವರ ಕ್ರಿಯೆಗಳನ್ನು ಪ್ರಕಟಪಡಿಸುವ ತಿಂಗಳಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಜಫನ್ಯ 3:15 ನಾವು ಈ ಪ್ರಕಾರವಾಗಿ ನೋಡ್ತೇವೆ, ಕರ್ತನು ಇಸ್ರಾಯೇಲಿನ ರಾಜನು ನಿಮ್ಮ ಒಳಗಿದ್ದಾನೆ, ಆದುದರಿಂದ ನೀವು ಭಯಪಡಬೇಡಿರಿ. ನಿಮ್ಮ ಮಧ್ಯದಿಂದ ಎಲ್ಲ ಕೇಡನ್ನು ಕರ್ತನು ತೆಗೆದುಹಾಕುವವನಾಗಿದ್ದಾನೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕಳೆದ 9 ತಿಂಗಳಲ್ಲಿ ಬಂದ ಕೇಡು, ಅದರ ಮುಖಾಂತರ ಉಂಟಾದ ನಷ್ಟಗಳು ಎಲ್ಲವೂ ಈ ತಿಂಗಳಲ್ಲಿ ಕರ್ತನು ತೆಗೆದುಹಾಕುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಕಾರಣ ಕರ್ತನು ನಿಮ್ಮ ಸಂಗಡ ಇರುವವನಾಗಿದ್ದಾನೆ. ಬೇರೆ ದೇವರು ನಮ್ಮ ಸಂಗಡ ಇರುವುದಾದರೆ ಬೇರೆ ಯಾರೂ ನಮಗೆ ವಿರುದ್ಧವಾಗಿ ನಿಲ್ಲಲು ಸಾಧ್ಯ. ಕೀರ್ತನೆ 23:4 ವಾಕ್ಯ, ದಾವೀದನು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದುವುದು ಯಾವ ಕೇಡಿಗೂ ಹೆದರುವುದಿಲ್ಲ, ಕಾರಣ ಕರ್ತನು ನನ್ನ ಸಂಗಡ ಇದೆ. ಹೌದು ಬೇರೆ, ಕರ್ತನು ವಿಶೇಷವಾಗಿ ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನಿಮ್ಮನ್ನು ದೃಢಪಡಿಸ್ತಾ ಇದ್ದಾನೆ. ಯಾವ ಕೇಡು ನಿಮ್ಮನ್ನು ಮುಟ್ಟುವುದಿಲ್ಲ. ಈ 10ನೇ ತಿಂಗಳು ನಿಮ್ಮ ಜೀವಿತದಲ್ಲಿ ಸಕಲ ಕೇಡನ್ನು ನೀಗಿಸಿ ನೂತನ ಕಾರ್ಯಗಳು ಕರ್ತನು ನಡೆಸಲು ಶಕ್ತನಾಗಿದ್ದಾನೆ. ಕರ್ತನು ತಾನೇ ಈ ವಾಕ್ಯದಿಂದ ನಿಮ್ಮನ್ನು ಅನುಗ್ರಹಿಸಲಿ.